ಹೆಲೋ ಗೆಳೆಯರೆ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಕಳೆದ ವಾರ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಂದು ಒಂದು ಚಾನಲ್ ಇತ್ತು ಭಾಷಾ ಖಾನ್ ಆಫೀಸಲ್ ಅಂತ. ಅದಕ್ಕೆ 1 ಲಕ್ಷ ಸಬ್ಸ್ಕ್ರೈಬರ್ ಪೂರ ಆಯಿತು. ಈಗ 1 ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ಅಂತ ಒಂದು ಇರುತ್ತೆ. ಅದಕ್ಕೆ ಸಿಲ್ವರ್ ಪ್ಲೇ ಬಟನ್ ಅಂತಾರೆ. ಆ ಸಿಲ್ವರ್ ಪ್ಲೇ ಬಟನ್ ನಿಮಗೆ ತಾನೇ ಬರೋಂಗಿಲ್ಲ. ಅದು ನಿಮಗೆ 1 ಲಕ್ಷ ಸಬ್ಸ್ಕ್ರೈಬರ್ ಪೂರ ಆದಮೇಲೆ 1 ವಾರ 15 ದಿನ 8 ದಿನ ಬಿಟ್ಟು ಕೇಸಿಂದ ನಿಮಗೆ ಯೂಟ್ಯೂಬ್ ಒಂದು ಮೇಲ್ ಮುಖಾಂತರ ನಿಮಗೆ ನೋಟಿಫಿಕೇಷನ್ ಕಳಿಸ್ತಾನೆ. ಅದರಲ್ಲಿ ಇರುವಂಥ ಒಂದು ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಸ್ವತಃ ಅಪ್ಲೈ ಮಾಡಬೇಕಾಗ್ತೈತಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಹೇಗೆ ನಿಮ್ಮ 1 ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಮ ಚಾನಲ್ದು ನೀವು ಹೇಗೆ ಅಪ್ಲೈ ಮಾಡೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಳಿಸ್ಲಾಗ್ತೀನಿ. ಅದಕ್ಕಾಗಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಿಮಗೂ ನಿಮ್ಮ 1 ಲಕ್ಷ ಸಬ್ಸ್ಕ್ರೈಬ್ ಆದಮೇಲೆ ಹೇಗೆ ನೀವು ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ತಮ್ಮ ಮನೆಗೆ ತರಿಸಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗೆ ಅಪ್ಲೈ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಅಂತ ಪೂರ ಹೇಳ್ತೀನಿ. ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ವಿಡಿಯೋಗೆ ಲೈಕ್ ಮಾಡ್ಕೊರಿ, ಬಿಡಬೇಡ್ರಿ ಸಡ್ಲ. ಈಗ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ನಾನು ನಿನ್ನೆ ರಾತ್ರಿನ ಇದು ಮೊಬೈಲ್ನಲ್ಲಿ ನಾನು ಶೂಟ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇವತ್ತು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ನಾನು ಈಗ ಬಂದಿದ್ದೀನಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಈ ಥರ ನಿಮಗೆ ಒಂದು YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಈ ಥರ ಒಂದು ರಿಡೀಮ್ ಯುವರ್ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಅಂತ ಒಂದು ಅಪ್ಲಿಕೇಶನ್ ನಿಮ್ಮದು YT ಸ್ಟುಡಿಯೋ ಇರುತ್ತಲ್ಲ ಅದು ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ಈ ಥರ ನಿಮಗೆ ರಿಡೀಮ್ ಯುವರ್ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಅಂತ ಇಲ್ಲಿ ನಿಮಗೆ ಮೇಲೆ ನೋಟಿಫಿಕೇಶನ್ ಕಾಡ್ತದೆ. ಕೆಳಗಡೆ ರಿಡೀಮ್ ನಾವ್ ಅಂತ ಇರುತ್ತೆ. ಆ ರಿಡೀಮ್ ನಾವ್ಗೆ ನೀವು ಆ ಬಟನ್ಗೆ ನೀವು ಕ್ಲಿಕ್ ಮಾಡಬೇಕಾಗತ್ತಿ. ಈಗ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಗೆಟ್ ರೆಡಿ ಟು ಯುವರ್ ಸೆಲಿಬ್ರೇಟ್ ಅಂತ ಇಲ್ಲಿ ಬರ್ದಿದೆ. ಕೆಳಗಡೆ ಇಲ್ಲಿ ರಿಡೀಮ್ ಅಂತ ಇದಿಲ್ಲ, ಇದು ಒಂದು ಕೋಡ್ ಇರುತ್ತೆ. ಇಲ್ಲಿ ಒಂದು ನಿಮ್ಮದು ರಿಡೀಮ್ ಕೋಡ್ ಇರುತ್ತೆ. ಇದಕ್ಕೆ ನೀವು ಕಾಪಿ ಮಾಡ್ಕೊಂಡು ಏನು ಮಾಡಬೇಕು, ಕಾಪಿ ಮಾಡಿಕೊಂಡು ಒಂದು ಕಡೆ ವಾಟ್ಸಪ್ನಲ್ಲಿ ಆಗಲಿ, ನಿಮ್ಮದು ಮೊಬೈಲ್ನಲ್ಲಿ ಇರುವಂಥ ನೋಟ್ ಪ್ಯಾಡ್ನಲ್ಲಿ ಇದು ಒಂದು ಸ್ವಲ್ಪ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಡ್ರಿ. ಪೇಸ್ಟ್ ಮಾಡಿ, ಯಾಕಂದರೆ ಮುಂದೆ ಯಾವಾಗ ಬೇಕಾದರೂ ನಿಮಗೆ ಬೇಕಾಗಬಹುದು. ಇದು ಸೆಕ್ಯೂರಿಟಿ ಕೋಡ್ ಇರುತ್ತೆ, ನಿಮ್ಮ ಕಡೆ ಇಟ್ಕೊರಿ. ನಾನು ಒಂದು ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ ಸೆಕ್ಯೂರಿಟಿ ಪರ್ಪಸ್ ಆಗಿ. ಅದಕ್ಕೆ ಕೆಳಗಡೆ ರಿಡೀಮ್ ನಾವ್ಗೆ ಕ್ಲಿಕ್ ಮಾಡಿದ್ಮೇಲೆ ಆ ರಿಡೀಮ್ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗ್ತೈತಿ. ನೀವು ಪೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಅದೇ ಮೊಬೈಲ್ನಿಂದ ಅದೇ ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಇದ್ದರೆ ಏನೂ ಆಗೋದಿಲ್ಲ, ಡೈರೆಕ್ಟ್ ತಗೋತೈತಿ. ಇಲ್ಲಿ ಮೇಲ್ಗಡೆ ನೀವು ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಅಂತ ಬರ್ತಿದೆ. ಕೆಳಗಡೆ ನಿಮ್ಮದು ಯಾವ ಚಾನಲ್ಗೆ ನೀವು ತರಬೇಕಾಗ್ತಿತ್ತು, ಯಾವ ಹೆಸರಲ್ಲೇ ತರಿಸ್ಬೇಕಾಗ್ತಿತ್ತು ಆ ಹೆಸರು ಇಲ್ಲಿ ಹಾಕಿರಿ. ನಾನು ಭಾಷಾ ಖಾನ್ ಆಫೀಸಲ್ ಅಂತ ಇಲ್ಲಿ ಹಾಕಿದೆ. ಇಲ್ಲಿ ಹಾಕಿದ ಮೇಲೆ ನನ್ನ ಚಾನಲ್ ಹೆಸರು ಹಾಕ್ತೀನಿ. ಆಮೇಲೆ ಕೆಳಗಡೆ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತಿದೆ. ಯಾವ ಲ್ಯಾಂಗ್ವೇಜ್ನಲ್ಲಿ ನಿಮ್ಮ ಸಿಲ್ವರ್ ಪ್ಲೇ ಬಟನ್ ಮೇಲೆ ಬರೀಬೇಕು, ಕನ್ನಡ, ಹಿಂದಿ ಎಲ್ಲ ಇದೆ. ಆದರೆ ನಾನು ಇಂಗ್ಲೀಷ್ನಲ್ಲಿ ಬರೆಸ್ಲಾಗ್ತೀನಿ. ಅದಕ್ಕೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಅಪ್ರೂವ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆಯಲ್ಲಿ ಇದೆಲ್ಲ ಅಪ್ರೂವಲ್ ಅಂತ ಬಂದಿದೆಯಲ್ಲ, ಅದಕ್ಕೆ ನಾನು ಈಗ ಅಪ್ರೂವಲ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಅಪ್ರೂವಲ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತದೆ. ಈ ಥರ ಒಂದು ಎಂಟರ್ಫೇಸ್ ಬಂದ ಮೇಲೆ ಇಲ್ಲಿ ನಾವು ಇಮೇಲ್ ID ಫಸ್ಟಿಗೆ ನಾವು ಇಲ್ಲಿ ಮೇಲ್ಗಡೆ ಹಾಕಬೇಕು. ಇಲ್ಲಿ ಫಸ್ಟಿಗೆ ನಾವು ಒಂದು ನಮ್ಮದು ಜಿಮೇಲ್ ID ಯಾವುದಾದ್ರೂ ನಿಮ್ಮದು ಯೂಟ್ಯೂಬ್ ಚಾನಲ್ ಜಿಮೇಲ್ ID ಹಾಕಿದ್ರು ನಡ್ತೈತಿ, ಬೇರೆ ಯಾವುದಾದ್ರು ಹಾಕಿದ್ರು ನಡ್ತೈತಿ. ಇಲ್ಲಿ ನಾನು ಜಿಮೇಲ್ ID ಹಾಕಿದೆ. ಅದೇ ಜಿಮೇಲ್ ID ತೆಳಗಡೆ ಕನ್ಫರ್ಮ್ ಯುವರ್ ಇಮೇಲ್ ಅಡ್ರೆಸ್ ಇತ್ತಿದಲ್ಲ, ಇಲ್ಲಿ ಒಂದು ಸ್ವಲ್ಪ ನೀವು ಕನ್ಫರ್ಮ್ ಯುವರ್ ಇಮೇಲ್ ಮತ್ತೊಮ್ಮೆ ಅದೇ ಜಿಮೇಲ್ ID ಮತ್ತೊಮ್ಮೆ 2 ಸಲ ಹಾಕಿರಿ. ಆಮೇಲೆ ತೆಳಗಡೆ ಕಂಟ್ರಿ, ನಿಮ್ಮದು ಕಂಟ್ರಿ ಯಾವುದು, ನೀವು ಇಂಡಿಯಾದಲ್ಲಿ ಇರ್ತೀವಿ. ಓಕೆ, ನಾನು ಇಲ್ಲಿ ಹಾಕಿದ್ದೆ ನಾವು ಐ ಲವ್ ಮೈ ಇಂಡಿಯಾ, ನಾನು ಇಂಡಿಯಾಗೆ ಪ್ರೀತಿ ಮಾಡ್ತೀನಿ. ನಾವು ಈಗ ಇಂಡಿಯಾದ ಒಂದು ಸೆಲೆಕ್ಟ್ ಮಾಡಿದೆ. ಆಮೇಲೆ ಇಲ್ಲಿ ತೆಳಗಡೆ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ನಿಮ್ಮದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್, ಅಂದರೆ ನಿಮ್ಮದು ಫುಲ್ ನೇಮ್, ಆಮೇಲೆ ನಿಮ್ಮದು ಸರ್ ನೇಮ್ ಇಲ್ಲಿ ಹಾಕಬೇಕು. ಇಲ್ಲಿ ತೆಳಗಡೆ ಫಸ್ಟಿಗೆ ಫಸ್ಟ್ ನೇಮ್ ಆಗಬೇಕು, ನಿಮ್ಮ ಹೆಸರು ಏನಿದೆ ಅದು ಹಾಕಬೇಕು. ಆಮೇಲೆ ನಿಮ್ಮದು ಅಡ್ಡೆ ಹೆಸರು ಏನಿದೆ, ಸರ್ ನೇಮ್ ಏನಿದೆ, ತೆಳಗಡೆ ಇಲ್ಲಿ ಸರ್ ನೇಮ್ ಹಾಕಬೇಕು. ನಾನು ಪಟಾಪಟ ಹಾಕೋತೀನಿ. ಹಾಕೊಂಡು ಇಲ್ಲಿ ಕಂಪ್ನಿ ಹೆಸರು, ನಿಮ್ಮದು ಚಾನಲ್ ಹೆಸರನ್ನು ಇಡಬಹುದು. ಇಲ್ಲಿ ನಾನು ತೆಳಗಡೆ ಸ್ಟ್ರೀಟ್ ಅಡ್ರೆಸ್ ಇದೆಯಲ್ಲ, ಈ ಸ್ಟ್ರೀಟ್ ಅಡ್ರೆಸ್ನಲ್ಲಿ ನಮ್ಮದು ಎಲ್ಲ ಮನೆಯದು ಅಡ್ರೆಸ್ಸಲ್ಲಿ ಹಾಕ್ತೀನಿ. ಕೆಲವೊಂದು ಸೆಕ್ಯೂರಿಟಿ ಪರ್ಪಸ್ ಆಗಿ ನಾನು ಇಲ್ಲಿ ಬ್ಲರ್ ಮಾಡಿ ಇಟ್ಟಿದ್ದೇನೆ. ಸೊ ಈಗ ಇದು ಎಲ್ಲ ಅಡ್ರೆಸ್ ಹಾಕಿದ ಮೇಲೆ ತೆಳಗಡೆ ಸಿಟಿ ಕರ್ನಾಟಕ ಮತ್ತು ಪಿನ್ ಕೋಡ್ ನಂಬರ್ ಹಾಕಿ ನಿಮ್ಮದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ತೆಳಗಡೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ನೀವು ಹಾಕಬಹುದು. ಇಲ್ಲಿ ನಾನು ಆಧಾರ್ ಕಾರ್ಡ್ ಹಾಕಿ ನಾನು ಪ್ರೊಸೆಸ್ ಮಾಡಿದ್ದೀನಿ. ಈಗ ಅದು ನಮ್ಮದು ಇಲ್ಲಿ ತೋರಿಸ್ತಾ ಇದೆ, ನಮ್ಮದು ಫುಲ್ ಅಡ್ರೆಸ್ ಇದು ಕನ್ಫರ್ಮ್ ಆಗಿದೆ ನೋಡಿರಿ. ಇಲ್ಲಿ ದುಡ್ಡು ಹತ್ತೋದಿಲ್ಲ. ಟೋಟಲ್ ಆರ್ಡರ್ ಇಸ್ 0 ಕಾಸ್ಟ್. ಇಲ್ಲಿ ಕನ್ಫರ್ಮ್ ಮಾಡೋಣ. ಕನ್ಫರ್ಮ್ ಮಾಡಿದ ಮೇಲೆ ನೋಡ್ತಾ ಇದ್ರೆ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಕ್ಲಿಕ್ ಮಾಡಿಕೊಂಡು ಎಂಟರ್ ಯುವರ್ ಫುಲ್ ನೇಮ್, ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೂಡಿಸಿ ಇಲ್ಲಿ ಹಾಕಿರಿ. ಹಾಕಿ ಕನ್ಫರ್ಮ್ ಆ್ಯಂಡ್ ಪ್ಲೇಸ್ ಆರ್ಡ್ರಿಗೆ ಇಲ್ಲಿ ತೆಳಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತೈತಿ. ನಾನು ಪಟಾಪಟ ಇಲ್ಲಿ ಹಾಕ್ತೀನಿ ನನ್ನ ಹೆಸರು. ಕನ್ಫರ್ಮ್ ಯುವರ್ ಪ್ಲೇಸ್ ಆರ್ಡ್ರಿಗೆ ನಾನು ಇಲ್ಲಿ ತೆಳಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಎಂಟರ್ಫೇಸ್ ಬರ್ತೈತಿ. ಈ ಥರ ಎಂಟರ್ಫೇಸ್ ಬಂದಮೇಲೆ ನಿಮಗೆ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮದು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಇದು ನಿಮ್ಮದು ಆರ್ಡರ್ ನಂಬರ್ ಇದೆ. ಈ ಆರ್ಡರ್ ನಂಬರ್ಲಿಂದ ನಿಮಗೆ ತಾನೇ ಕೂರಿಯರ್ ಮುಖಾಂತರ ನಿಮಗೆ ಬರ್ತೈತಿ.
ಯಾವಾಗ ಬರ್ತೈತಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಯಾವ ಕೊರಿಯರ್ದಿಂದ ಬರ್ತೈತಿ ಅವ್ರು ಕಾಲ್ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ನೀವು ಇಲ್ಲಿ ಐಡೆಂಟಿ ಹಾಕಿರಲ್ಲ ಆ ಆಧಾರ್ ಕಾರ್ಡನ್ನು ನೀವು ಹಾಕಿ ಇಲ್ಲಿ ನಿಮ್ಮ ಈ ಸಿಲ್ವರ್ ಪ್ಲೇ ಬಟನ್ ಅವಾರ್ಡನ್ನು ನಿಮ್ಮ ಮನೆಯಲ್ಲಿ ಇಲ್ಲಿ ಗೋಡೆ ಮೇಲೆ ಇಲ್ಲಿ ಸಿಂಗಾರ ಮಾಡಲಿಕ್ಕೆ ಇಡಬಹುದು. ನನ್ನ ಕಡೆ ಆಲ್ರೆಡಿ ಒಂದು ಸಿಲ್ವರ್ ಪ್ಲೇ ಬಟನ್ ಇದೆ. ಇದು 2ನೇದು. 3ನೇದು ಇನ್ನೊಂದು ತಿಂಗಳು 2 ತಿಂಗಳಲ್ಲಿ 3ನೇದು ಒಂದು ಸಿಲ್ವರ್ ಪ್ಲೇ ಬಟನ್ ಬರ್ತೈತಿ. ಅದನ್ನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ಸಿಲ್ವರ್ ಪ್ಲೇ ಬಟನ್ ಹೇಗೆ ತರಿಸ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಪೂರ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಗೆಳೆಯರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.